ದೇವರ ಸಮ್ಮುಖದಲ್ಲಿ ಇವತ್ತು ಸತ್ಯವೇದದ ಅನುಸಾರವಾಗಿ ನಾವು ನೋಡ್ಲಿಕ್ಕಿರುವ ಸಂಗತಿ ಏನೆಂದರೆ ಪಾಪ ಪರಿಹಾರ ಅಥವಾ ಪಾಪ ಕ್ಷಮಾಪಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಕರ್ತನ ಬೋಧನಾ ಸಂಸ್ಕಾರ ನಮ್ಮಲ್ಲಿರುವುದರಿಂದ ಪಾಪ ಪರಿಹಾರ ಅಂದರೆ ಏನು, ಪಾಪ ಕ್ಷಮಾಪಣೆ ಅಂದರೆ ಏನು, ಇದರಲ್ಲಿ ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡುತ್ತದೆ, ಹೇಗೆ ಕಲಿಸಿಕೊಡುತ್ತದೆ, ದೇವರ ವಾಕ್ಯದ ಅನುಸಾರವಾಗಿ ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಬ್ಬ ಮಾನವನು ಎಲ್ಲಾ ರೀತಿಯಲ್ಲಿಯೂ ತಪ್ಪುಗ್ರಸ್ತನಾಗಿರುತ್ತಾನೆ. ಹಲ್ಲೆಲೂಯಾ. ನನಗೆ ಪಾಪವಿಲ್ಲ ಎಂಬುದಾಗಿ ಹೇಳಿಕೊಂಡ್ರೆ ಅವನು ದೇವರ ಬಳಿಯಲ್ಲಿ ಸುಳ್ಳುಗಾರನಾಗುತ್ತಾನೆ. ಹಲ್ಲೆಲೂಯಾ. ಇದೇ ನಮಗೆ ದೇವರ ವಾಕ್ಯ ನಮ್ಮನ್ನು ಬೋಧಿಸುತ್ತದೆ. ಆದ್ದರಿಂದ ನಮಗೆ ತಪ್ಪು ಮಾಡಿದವರನ್ನು, ಯೇಸು ಕ್ರಿಸ್ತನ ಪರಲೋಕ ಪ್ರಾರ್ಥನೆಯಲ್ಲಿ ಒಂದು ಕಾರ್ಯ ಇದಾಗಿದೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ. ಹಲ್ಲೆಲೂಯಾ. ಕ್ಷಮೆಯು ಎಲ್ಲರಿಗೂ ಬಹಳ ಅಗತ್ಯವಾದುದು ಮತ್ತು ಅನುಕೂಲವಾದುದು. ಕ್ಷಮಿಸಲಿಕ್ಕೆ ಮನಸ್ಸು ಮಾತ್ರ ದೇವರಲ್ಲಿ ನಾವು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ಏಕೆಂದ್ರೆ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಹೀರೋ ಆಗ್ಬೇಕಾದ್ರೆ ಆ ವ್ಯಕ್ತಿ ಮೊದಲನೇದಾಗಿ ಕ್ಷಮಿಸಲಿಕ್ಕೆ ಕಲಿಬೇಕೆಂಬುದಾಗಿ. ಹಲ್ಲೆಲೂಯಾ. ಆತನು ಎಷ್ಟೇ ಆತನ ಜೀವಿತದಲ್ಲಿ ಏನೆಲ್ಲ ಇರಬಹುದು, ಆದ್ರೆ ಆ ವ್ಯಕ್ತಿಯಲ್ಲಿ ಕ್ಷಮಿಸುವಂತ ಮನಸ್ಸು ಈ ಲೋಕದ ಜನರಲ್ಲಿ ಬಹಳ ಕಡಿಮೆ ಇರುತ್ತದೆ. ಲೋಕದಲ್ಲಿ ನಾವು ನೋಡಿದ್ರೆ ಮುಯ್ಯಿಗೆ ಮುಯಿ ತೀರಿಸ್ತೀವಿ, ಆದ್ರೆ ದೇವರ ಮಕ್ಕಳಲ್ಲಿ ನಾವು ಕ್ಷಮಿಸುವುದು ಅಂತ ಆ ಗುಣವನ್ನು ನಮ್ಮ ಜೀವಿತದಲ್ಲಿ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಪಡುತ್ತೀವಿ. ಹಲ್ಲೆಲೂಯಾ. ಏಕೆಂದ್ರೆ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಂತ ಒಂದು ಕಾರ್ಯವೇನೆಂದರೆ ಕ್ಷಮಿಸಿರಿ. ಹಲ್ಲೆಲೂಯಾ. ಆದ್ದರಿಂದ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 5ರಿಂದ 7 ವಾಕ್ಯಗಳು. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 5ರಿಂದ 7. Which is easier to say, your sins are forgiven, or to say, get up and walk. But I want you to know that the Son of Man has authority on earth to forgive sins. So he said to the paralyzed man, get up, take your mat and go home. ಹಲ್ಲೆಲೂಯಾ. ನೋಡ್ರಿ, ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು. ಪಾರ್ಶ್ವವಾಯು ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಹಲ್ಲೆಲೂಯಾ. ಇಲ್ಲಿ ದೇವರಿಗೆ ಭಯಪಟ್ಟಂತ, ದೇವರ ಮೇಲೆ ನಂಬಿಕೆ ಇಟ್ಟಂತ ಒಂದು ಪಾರ್ಶ್ವವಾಯು ರೋಗಿ ಇತ್ತು. ಆಕೆಯು ಬಹಳ ದಿವಸದಿಂದ ಹಾಸಿಗೆಯಲ್ಲಿ ಮಲಗಿದ್ದಳು. ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡಿ ಸೋತು ಹೋಗಿ ಆಕೆಯು ದೇವರಲ್ಲಿ ಕೇಳಿಕೊಳ್ತಾರೆ, ದೇವರೇ ನನ್ನ ಪಾಪವನ್ನು ಕ್ಷಮಿಸು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಪಾಪವನ್ನು ಕ್ಷಮಿಸುವುದು ಈಸಿ, ಆದರೆ ಅದು ಸ್ವಸ್ಥತೆ ಕೊಡುವುದು ಸುಲಭವೋ? ಹಲ್ಲೆಲೂಯಾ. ಯಾವುದು ಸುಲಭ? ರೋಗ ಆದ್ರೆ ಬಹಳ ದಿನ ಹಿಡಿಯುತ್ತದೆ, ಪಾಪ ಕ್ಷಮಿಸುವುದು ನಿಮಿಷ ಮಾತ್ರದಲ್ಲಿ. ಹಲ್ಲೆಲೂಯಾ. ಆದ್ದರಿಂದ ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಅದು ಬಹಳ, ಅದಕ್ಕೆ ಯೇಸು ಪ್ರಾಮುಖ್ಯತೆಯನ್ನು ಕೊಟ್ಟರು. ಹಲ್ಲೆಲೂಯಾ. ನಮ್ಮ ಶಾರೀರಿಕವಾಗಿ ಬರುವಂತ ರೋಗಕ್ಕೆ ಪ್ರಾಮುಖ್ಯತೆ ಕಡಿಮೆ, ಏಕೆಂದ್ರೆ ಈ ಶಾರೀರಿಕವಾಗಿ ರೋಗಗಳು ಅನೇಕರು ನೆನೆಸ್ತೀವಿ, ನಾವು ಮಾಡುವಂತ ನಾವು ಒಳ್ಳೆ ಕಾರ್ಯ ಮಾಡಿದ್ರು ನಾವು ರೋಗಿ ಆಗಿದ್ದಿದ್ರೆ ಅದು ನಮ್ಮ ಪಾಪ ಅನ್ನೋದಾಗಿ ನಾವು ತಿಳ್ಕೊಳ್ತೀವಿ. ಹಲ್ಲೆಲೂಯಾ. ಅದು ಪಾಪವಲ್ಲ ಪ್ರಿಯರೇ. ದೇವರು ರೋಗದಲ್ಲಿ ಇದ್ದಾಗ ಹೇಗೆ ನೀನು ಕರ್ತನನ್ನು ಸ್ತುತಿಸ್ತಿ, ಕರ್ತನಿಗೆ ಹೇಗೆ ಮಾನ್ಯತೆ ಕೊಡುತ್ತಿ, ನಿನ್ನ ಪರಿಸ್ಥಿತಿಯಲ್ಲಿ ಹೇಗೆ ದೇವರಿಗೆ ಘನತೆ ಸಲ್ಲಿಸುತ್ತಿ. ಹಲ್ಲೆಲೂಯಾ. ದೇವರು ನಿನ್ನ ಎಲ್ಲಾ ಪರಿಸ್ಥಿತಿಗೆ ಹಾದು ಹೋಗುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ
12ನೇ ಅಧ್ಯಾಯ 39ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 12:31. ಮತ್ತಾಯ 12:31. And so I tell you, every kind of sin and slander can be forgiven, but blasphemy against the Spirit will not be forgiven. ಹಲ್ಲೆಲೂಯಾ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು. ಹಲ್ಲೆಲೂಯಾ. ಆದರೆ ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೆ ದೇವರು ಪರಿಶುದ್ಧಾತ್ಮನ ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ವಿಶ್ವಾಸಿಗೆ ಒಬ್ಬ ಸಹಾಯಕನಾಗಿ ಪವಿತ್ರಾತ್ಮನನ್ನು ದೇವರು ಕೊಟ್ಟಿದ್ದಾನೆ. ತ್ರೈಕ ದೇವರನ್ನು ನಮಗೆ ಕೊಟ್ಟಿರುವುದು ಯಾಕಂದರೆ ನಮ್ಮ ಪಾಪಗಳನ್ನು ಕ್ಷಮಿಸಿ ಆತನಿಗೆ ದೂಷಣೆಗೆ ವಿರುದ್ಧವಾಗಿ ನಾವು ಪಾಪ ಮಾಡದಂತೆ ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ನಾವು ನೆನೆಸ್ತೇವೆ, ನಾವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಪಾಪ ಮಾಡಿಬಿಟ್ಟು ದೇವರೇ ಕ್ಷಮಿಸು, ನಾವು ದೇವರು ಕ್ಷಮಿಸುವ ದೇವರು. ಅಲ್ಲಿ ಹೋಗಿ ತಲೆ ತೋರಿಸ್ಕೊಂಡ್ಬಿಟ್ರೆ ಅಥವಾ ಅಲ್ಲಿ ಹೋಗಿ ಏನಾದ್ರೂ ಪ್ರಾಯಶ್ಚಿತ್ತ ಮಾಡಿದ್ರೆ ಕ್ಷಮಿಸ್ಬಿಟ್ಬಿಡ್ತಾನೆ. ನೋಡಿ, ಎಲ್ಲ ಟಿವಿ ಚಾನೆಲ್ಗಳನ್ನು ಫಿಲ್ಮ್ಗಳನ್ನು ಹಾಕುವ ಮೊದಲು ಅಲ್ಲಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಏನ್ ಹಾಕ್ತಾರೆ? ಧೂಮಪಾನವು ದೇಹಕ್ಕೆ ಹಾನಿಕರ. ಹಲ್ಲೆಲೂಯಾ. ಈ ಮಾದಕ ವಸ್ತುಗಳು ತೆಗೆದುಕೊಳ್ಳುವವರಿಗೆ ಈ ರೀತಿ ಕಾಯಿಲೆಗಳು ಬರುತ್ತದೆ, ಈ ರೀತಿ ಇದು ಬರುತ್ತದೆ ಎಂಬುದಾಗಿ. ನಾವು ದೇವರ ಮಕ್ಕಳು ದೇವರಿಗೆ ವಿರುದ್ಧವಾಗಿ ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳನ್ನು ಮಾಡಿ ದೇವರ ಹತ್ರ ಬಂದು, ದೇವರೇ ನನ್ನನ್ನು ಕ್ಷಮಿಸು. ರಕ್ಷಣೆ ಹೊಂದಿದ ವಿಶ್ವಾಸಿಗಳಿಗೆ ಪವಿತ್ರಾತ್ಮನು ಸಹಾಯಕನಾಗಿರುತ್ತಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸುತ್ತಾನೆ. ಯಾಕಂದ್ರೆ ಆ ದೇವರ ವಾಕ್ಯ ಹೇಳುತ್ತದೆ, ಪರಿಶುದ್ಧಾತ್ಮನನ್ನು ಪ್ರತಿದಿನವೂ ಬೋಧಿಸಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಮ್ಮನ್ನು ಬೋಧಿಸಿ ಖಂಡಿಸಿ ನಡೆಸುವ ದೇವರು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಕ್ಕಳು ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ನಾವು ತಪ್ಪಿಸಿಕೊಳ್ಳಿಕ್ಕಾಗ್ತದ? ಲೋಕದವರು ಅದರಲ್ಲಿ ಬರುವಂತ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಬಹುದು. ಆದ್ರೆ ದೇವರ ಮಕ್ಕಳು ಯಾವತ್ತೂ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಇಬ್ರಿಯ ಪುಸ್ತಕ 3ನೇ ಅಧ್ಯಾಯ 7ರಿಂದ 13. ಇಬ್ರಿಯ ಚಾಪ್ಟರ್ 3 7-13. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದನು. ಆದ್ದರಿಂದ ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದರು. ಆದರೆ ಅವರು ನನ್ನ ಮಾರ್ಗವನ್ನು ತಿಳಿದುಕೊಳ್ಳಲಿಲ್ಲ. ಹೀಗಿರಲು ಇವರು ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು
ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಗೆ ಎಚ್ಚರಿಸ್ತಾ ಇದೆ? ಒಬ್ಬ ಪರಿಶುದ್ಧಾತ್ಮನು ತ್ರಯೇಕ ದೇವರನ್ನು ನಮಗೆ ಸಹಾಯಕನಾಗಿ ಕೊಟ್ಟಂಥ ಆ ಪರಿಶುದ್ಧಾತ್ಮನನ್ನು ಶೋಧಿಸಿದಂಥ ಇಸ್ರಾಯೇಲ್ ಜನರು ಆತನನ್ನು ಶೋಧಿಸಿದ್ರಿಂದ ದೇವರ ಕೋಪಕ್ಕೆ ಅವರು ಗುರಿಯಾದರು. ಹಲ್ಲೆಲೂಯಾ. ಅವರ ಹೃದಯಗಳನ್ನು ಕಠಿಣಪಡಿಸಿಕೊಂಡ್ರು. ಮೋಶೆ ಜನರಿಗೆ ಮಧ್ಯಸ್ಥಿಕನಾಗಿದ್ದು ಜನರಲ್ಲಿ ಕೇಳಿಕೊಳ್ತಿದ್ರು, ಪಾಪದಿಂದ ಬಿಟ್ಟು ಬಿಡ್ರಿ, ಈ ಕಾರ್ಯದಿಂದ ಬಿಟ್ಟು ಬಿಡ್ರಿ, ಇದರಿಂದ ನೀವು ಬದುಕ್ತೀರಿ, ದೇವರಿಗೆ ವಿರುದ್ಧವಾಗಿ ವಿಗ್ರಹ ಆರಾಧನೆ ಮಾಡಬೇಡ್ರಿ, ಅಯೋಗ್ಯರಾಗಿ ನಡ್ಕೊಳ್ಬೇಡ್ರಿ ಎಂಬುದಾಗಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಮಧ್ಯಸ್ಥಿಕನಾಗಿ ಪ್ರಾರ್ಥನೆ ಮಾಡುತ್ತಾ ಬೋಧಿಸ್ತಿದ್ದನು. ಆದರೆ ಜನರ ಹೃದಯಗಳನ್ನು ಕಠಿಣ ಮಾಡಿಕೊಂಡ್ರು. ಆದರೆ ದೇವರು ಅವರಿಗೆ ಕೊನೆಯ ವಾಕ್ಯದಲ್ಲಿ ನೋಡ್ರಿ, 13ನೇ ವಾಕ್ಯ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ. ನಾವು ಅನೇಕ ಸಾರಿ ಲೋಕದ ಜಾಹೀರಾತುಗಳಿಗೆ, ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳಿಗೆ ಮೋಸ ಹೋಗ್ತಾ ಇರ್ತೀವಿ. ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಪ್ರತಿನಿತ್ಯ. ಒಂದಿನ ನಾವು ಹೇಳ್ತೀವಿ, ಅಯ್ಯೋ ಮನುಷ್ಯನಿಗೆ ಒಂದು ಸಾರಿ ಹೇಳಿದ್ರೆ ಕೇಳಲ್ಲ, ಒಂದು ಸಾರಿ ಹೇಳೋದಲ್ಲ, ಪ್ರತಿನಿತ್ಯವೂ ಹೇಳುವಂಥ ಕರ್ತವ್ಯ ನನ್ನ ಮತ್ತು ನಿನ್ನದಾಗಿದೆ. ಹಲ್ಲೆಲೂಯಾ. ಏಕೆಂದರೆ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಪಾಪವು ಸಂಪೂರ್ಣವಾಗಿ ಕ್ಷಮಿಸಲ್ಪಡುವುದಿಲ್ಲ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಪಾಪದ ಪಾಲಿಗೆ ಸತ್ತು ಸಂಪೂರ್ಣವಾಗಿ ತಿರುಗಿಕೊಂಡರೆ ಅವನಿಗೆ ಕ್ಷಮಾಪಣೆ ಆಗುವುದು. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 31ನೇ ವಾಕ್ಯ. Acts chapter 5:31. Acts chapter 5:31. ದೇವರು ಆಚರಣೆ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿದನು. ಹಲ್ಲೆಲೂಯಾ. ಯೇಸು ಸುಮ್ಮನೆ ಪರಲೋಕ ರಾಜ್ಯಕ್ಕೆ ಏರಿ ಹೋಗಿಲ್ಲ. ಆತನು ಸುಮ್ಮನೆ ಆಗಲಿಲ್ಲ. ನನ್ನನ್ನು ಮತ್ತು ನಿನ್ನನ್ನು ಪಾಪದಿಂದ ಮಾನಸಾಂತರವಾಗಿ ಜೀವಿಸಿರಿ, ಮಾನಸಾಂತರಪಟ್ಟು ಜೀವಿಸಿರಿ. ಏಕೆಂದರೆ ದೇವರಿಗೆ ಅವಿಧೇಯರಾಗಬೇಡ್ರಿ. ಏಕೆಂದರೆ ಅವಿಧೇಯತ್ವದಲ್ಲಿ ಬರುವಂಥ ಪಾಪ ಇವತ್ತು ಲೋಕವು ಆ ಪಾಪದಲ್ಲಿ ಮುಳುಗಿದೆ. ಹಲ್ಲೆಲೂಯಾ. ಆದಾಮ ಅವ್ವಳು ಮಾಡಿದ ಅವಿಧೇಯತ್ವದ ಪಾಪ, ಮೊಂಡುತನದ ಪಾಪ ಇವತ್ತು ತೋಟದಿಂದ ಹೊರಗಾಕಿದ್ದಾರೆ. ಹಲ್ಲೆಲೂಯಾ. ಇವತ್ತು ತೋಟದೊಳಗಿಲ್ಲ. ನಾನು ಮತ್ತು ನೀನು ಆ ತೋಟದೊಳಗೆ ದೇವರು ಇಟ್ಟಿದ್ದಾನೆ. ರಕ್ಷಣೆ ಎಂಬ ತೋಟದೊಳಗೆ ನನ್ನನ್ನು ಮತ್ತು ನಿನ್ನನ್ನು ದೇವರು ಇಟ್ಟಿರುವುದು ಯಾಕೆ ಇಟ್ಟಿದ್ದಾನೆಂದರೆ ನಾನು ಮತ್ತು ನೀನು ದೇವರಿಗೆ ಸಾಕ್ಷಿಯಾಗಿ, ಜೀವಂತ ಸಾಕ್ಷಿಯಾಗಿ ಇರಬೇಕೆಂಬುದಾಗಿ. ಹಲ್ಲೆಲೂಯಾ. ಮತ್ತು ಅಪೊಸ್ತಲ ಕೃತ್ಯಗಳು 2:38. ಅಪೊಸ್ತಲ ಕೃತ್ಯಗಳು 2:38. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಪಾಪ ಕ್ಷಮಾಪಣೆ ಒಟ್ಟಾಗಿ ಅದಕ್ಕೆ ಸಾಗುತ್ತೀವಿ. ಅದು ದೇವರು ಕೊಟ್ಟಂಥ ಒಂದು ವರದಾನ ನಮ್ಮ ಜೀವಿತದಲ್ಲಿ. ಒಳ್ಳೆ ಹಾಡಲಿಕ್ಕೆ ಕೊಟ್ಟದೋ, ಒಳ್ಳೆ ವಾಕ್ಯ ಹೇಳಲಿಕ್ಕೆ ಕೊಟ್ಟದೋ, ಅಥವಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕೊಟ್ಟ ವರದಾನ ಅಲ್ಲ. ಪವಿತ್ರಾತ್ಮನು ಕೊಡುವಂಥ ವರದಾನ ಏನು ಗೊತ್ತಾ? ಪಾಪವನ್ನು ಎದುರಿಸಿ ಜೀವಿಸೋದು. ಹಲ್ಲೆಲೂಯಾ. ಪಾಪವನ್ನು ಖಂಡಿಸಿ ಜೀವಿಸುವುದು, ಅದು ದೇವರು ಕೊಟ್ಟ ವರದಾನ. ಈ ಲೋಕದಲ್ಲಿ ದೇವರಿಗೆ ನಾವು ವರದಾನವಾಗಿ ಜೀವಿಸಬೇಕಾದರೆ ಯಾಕೆ ರಕ್ಷಣೆ ಹೊಂದಿದ್ದೀವಿ? ಯಾಕೆ ದೀಕ್ಷಾಸ್ನಾನ ತಗೊಂಡಿದ್ದೀವಿ?
ತಿಂಗಳೆಲ್ಲ ಮಾಡಿದ ತಪ್ಪು ಮಾಡಿಬಿಟ್ಟು ದೇವರೇ ನನಗೆ ಕ್ಷಮಿಸು ಅಂತೇಳಿ ಅಲ್ಪ ಅಯೋಗ್ಯರಾಗಿ ನಾವು ಇದನ್ನು ತಕ್ಕೊಂಡು ನಾವು ನೆನೆಸ್ತೀವಿ ದೇವರಿಗೆ ಮುಂದೆ, ಅಯ್ಯೋ ನಾನು ಯೋಗ್ಯನಾಗೇ ಇದ್ದೀನಿ ಅಂತ ತಿಳ್ಕೊಳ್ತೀವಿ. ಆದರೆ ಅದಕ್ಕೆ ವಿರುದ್ಧವಾಗಿ ಎಷ್ಟು ನಾವು ಮಾಡಿದ್ದೀವಿ ಅಂದರೆ ನಮಗೆ ಬರೆದ್ರೆ ಒಂದು ಬುಕ್ ಸತ್ಯವೇದ ಬರೆದ್ರೂ ಕೂಡ ಮುಗಿಯಲ್ಲ. ಹಲ್ಲೆಲೂಯ. ನಾವು ಅಯೋಗ್ಯರಾಗಿರ್ತೀವಿ. ಅದಕ್ಕಾಗಿ ದೇವರು ಕೊಟ್ಟ ವರದಾನ ನಮಗೆ ರಕ್ಷಣೆ, ಪಾಪ ಕ್ಷಮಾಪಣೆ, ಪವಿತ್ರಾತ್ಮನ ವರ, ಇದು ದೇವರು ಕೊಟ್ಟ ವರದಾನ. ಹಲ್ಲೆಲೂಯ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 47ನೇ ವಾಕ್ಯ. ಲೂಕನ ಸುವಾರ್ತೆ 24:47. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂದಲೂ ಬರೆದಿದೆ. ಹಲ್ಲೆಲೂಯ. ಈ ಪಾಪ ಪರಿಹಾರ ನನಗೆ ಮಾತ್ರ ಅಲ್ಲ, ಸೇವಕರಿಗೆ ಮಾತ್ರ ಅಲ್ಲ, ಅಥವಾ ವಿಶ್ವಾಸಿಗಳೇ ಮಾತ್ರವಲ್ಲ. ನೋಡ್ರಿ, ಯೆರೂಸಲೇಮಿನ ಮೊದಲುಗೊಂಡು ಸಮಸ್ತ ದೇಶದವರಿಗೂ, ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ನಮ್ಮ ಪಟ್ಟಣದಲ್ಲಿ, ನಮ್ಮ ಸುತ್ತಮುತ್ತಲಲ್ಲಿ, ನಮ್ಮ ಕುಟುಂಬಗಳಲ್ಲಿ ಎಲ್ಲರಿಗೂ ಸಾರಲ್ಪಡಬೇಕಂತೇಳಿ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂದಲೂ ಬರೆದಿದೆ. ಹಲ್ಲೆಲೂಯ. ನಾವು ದೇವರಲ್ಲಿ ಈ ರಕ್ಷಣೆಯನ್ನು ಕಳಕೊಳ್ಳುವರಾಗಿರಬಾರದು. ಹಲ್ಲೆಲೂಯ. ಅಪೊಸ್ತಲ ಕೃತ್ಯಗಳು 26:18. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು, ಪವಿತ್ರರಾದವರ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಹಲ್ಲೆಲೂಯ. ಈ ಲೋಕದಲ್ಲಿ ಯಾರು ನಮ್ಮ ಸ್ವಂತದವರಾಗಲಿ, ನಮ್ಮ ಆತ್ಮೀಯರಾಗಲಿ, ನಮ್ಮ ಸ್ವಂತ ಶರೀರವೇ ಆಗಲಿ, ನಾವು ಮಾಡುವ ತಪ್ಪನ್ನು ಎದುರಿಸಲ್ಲ. ಹಲ್ಲೆಲೂಯ. ತಪ್ಪನ್ನು ಎದುರಿಸುವವರೇ ನಮ್ಮ ಒಳ್ಳೆಯ ಗೆಳೆಯರು. ಹಲ್ಲೆಲೂಯ. ಅವರು ಏನು ಮಾಡ್ತಾನಂದರೆ, ಕತ್ತಲೆ ಒಳಗಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ನಮ್ಮ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೆ ಮಾಡುತ್ತಾನೆ. ಹಲ್ಲೆಲೂಯ. ಪಾಪ ಪರಿಹಾರವನ್ನು ಪವಿತ್ರಾತ್ಮರ ಹಕ್ಕು. ನಮ್ಮ ಹಕ್ಕು ಏನು? ನಾವು ಭಾರತೀಯರಂತೇಳಿ ನಾವು ಹಕ್ಕು. ಹಲ್ಲೆಲೂಯ. ಆದರೆ ಕ್ರೈಸ್ತರಿಗೆ ಒಂದು ಹಕ್ಕಿದೆ, ಪಾಪ ಪರಿಹಾರದ ಹಕ್ಕು. ಹೊಂದಿಕೊಳ್ಬೇಕು. ಹಕ್ಕು ಹೊಂದುವಂತೆ ಅವರ ಕಣ್ಣುಗಳು ದೇವರ ಸಮ್ಮುಖದಲ್ಲಿ ದೇವರ ಮಕ್ಕಳಿಗೆ ನಾವು ಯಾಕೆ ಸೇವಕರು ಬೋಧಿಸ್ತಾರಂದರೆ, ಅವರ ಹಕ್ಕು ಏನಂದರೆ ಅವರ ಪಾಪದ ಕಣ್ಣುಗಳು ತೆರೆಯಲ್ಪಡಬೇಕು. ಹಲ್ಲೆಲೂಯ. ಅವರ ಬಳಿಗೆ ನಾನು ನಿಮ್ಮನ್ನು ಕಳಿಸ್ತೀನಿ. ಇವತ್ತು ಯೇಸು ನಮ್ಮನ್ನು ಕಳಿಸಿರುವುದಾದರೆ, ಯೇಸು ನಮ್ಮನ್ನು ಪಾಪದಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ಕಳಿಸಿರುವುದಾದರೆ, ಯಾಕೆ ಕಳಿಸಿದ್ದಾನೆಂದರೆ ಸುಮ್ಮನೆ ಕಳಿಸಿಲ್ಲ. ಹಲ್ಲೆಲೂಯ. ನಾವು ಒಂದಾಗಿ ಜೀವಿಸುವಾಗ ಈ ಲೋಕದ ಪಾಪವನ್ನು ತ್ಯಜಿಸಿ ಜೀವಿಸಲಿಕ್ಕೆ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳುವಾಗ ಕರ್ತನು ನಮಗೆ ಒಳ್ಳೆ ಆಶೀರ್ವಾದವನ್ನು ನೀಡುತ್ತಾನೆ. ಹಲ್ಲೆಲೂಯ. ಏಕೆಂದರೆ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16, ಮ್ಯಾಥ್ಯೂ ಚಾಪ್ಟರ್ 16, 15 and 16. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನು ಚೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯ. ಈ ಪಾಪವನ್ನು ಕ್ಷಮಿಸಲಿಕ್ಕೆ ಅರ್ಹನಾಗಿರುವಂಥ ಜೀವ ಸ್ವರೂಪನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ. ಆತನು ದೇವ ಕುಮಾರನೆಂಬುದಾಗಿ ಸೀಮೋನ್ ಪೇತ್ರನಿಗೆ ಉತ್ತರ ಕೊಟ್ಟನು. ಇವತ್ತು ಶಿಷ್ಯರಿಗೆ, ದೇವರ ಮಕ್ಕಳಿಗೆ ಯಾರು ನಮ್ಮ ಪಾಪವನ್ನು ಕ್ಷಮಿಸ್ತಾರೆ? ಯಾರು ನಮಗೆ ಪರಿಹಾರ ನೀಡುತ್ತಾರೆ?
ದೇವರ ಜೀವ ಸ್ವರೂಪನಾದ ದೇವರೊಬ್ಬರೇ ನಮಗೆ ಪಾಪ ಪರಿಹಾರವನ್ನು ನೀಡಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ಏಕೆಂದರೆ ಈ ಪಾಪ ಪರಿಹಾರವನ್ನು ನಮ್ಮ ಜೀವಿತದಲ್ಲಿ ಹೋಗಲಾಡಿಸಬೇಕಾದ್ರೆ ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 6:14. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 14. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಲ್ಲೆಲೂಯಾ. ಅದಕ್ಕೆ ಮೊದಲನೇದಾಗಿ ಏನು ಮಾಡಬೇಕು? ಪಾಪವನ್ನು ಅಗೆ ಮಾಡಬೇಕು. ಎರಡನೇದು ಪಾಪಕ್ಕೆ ಹರ್ಟ್ ಮಾಡಬೇಕು. ಪಾಪವನ್ನು ಹರ್ಟ್ ಮಾಡಬೇಕು. ಮಾಡಲ್ಲ ಅಂಥೇಳಿ ಹರ್ಟ್ ಆಗಿರಬೇಕು. ಎರಡನೇದು ಆ ಪಾಪದಿಂದ ಸ್ವಸ್ಥತೆ ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಪಾಪದಿಂದ ಸ್ವಸ್ಥತೆ ಹೊಂದಿಕೊಳ್ಳಬೇಕು. ಮೂರನೇದು ಪಾಪವನ್ನು ಬಿಟ್ಟು ಕ್ರಿಸ್ತನಲ್ಲಿ ಒಂದಾಗಬೇಕು. ಹಲ್ಲೆಲೂಯಾ. ಅದರದ ಅರ್ಥ ಅದೇ ಆಗಿದೆ. 6:14 ಇನ್ನೊಮ್ಮೆ ಓದಿರಿ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಾಗಾದರೆ ಮೊದಲು ಹೇಟ್ ಮಾಡಬೇಕು, ಎರಡನೇದು ಹರ್ಟ್ ಮಾಡಬೇಕು, ಮೂರನೇದು ಹೀಲ್ ಮಾಡಬೇಕು. ಪಾಪವನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಬೇಕು. ಮತ್ತು ಅದಾದಮೇಲೆ ದೇವರಲ್ಲಿ ಒಂದಾಗಬೇಕು. ಹಲ್ಲೆಲೂಯಾ. ಆಗ ಮಾತ್ರವೇ ದೇವರು ನಮ್ಮ ಪಾಪವನ್ನು ಕ್ಷಮಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಯೋಹಾನ 14:25. ಯೋಹಾನ 14:25. ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ. ಹಲ್ಲೆಲೂಯಾ. ದೇವರು ನಮ್ಮಲ್ಲಿ ಇರುವಾಗಲೇ ಈ ಮಾತುಗಳನ್ನು ಬೋಧಿಸಿದನು. ಇವತ್ತು ನಾನು ಬರ್ಕೊಂಡು ಬಂದು ನಾನು ಬೋಧಿಸಿಲ್ಲ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇರುವಾಗಲೇ ಆತನ ಈ ಸಹಾಯಕನ ಕುರಿತು, ಈ ಪವಿತ್ರಾತ್ಮನ ಒಂದು ಸಹಾಯ ಬೇಕು ದೇವರೇ, ಈ ಪಾಪದಿಂದ ಒಂದು ಬಿಡುಗಡೆ ಆಗಲಿಕ್ಕೆ ನನಗೆ ಸಹಾಯಕ ಬೇಕು ಎಂಬುದಾಗಿ ಆತನ ಅವತ್ತೇ ನೆನೆಸಿ ಆ ಪವಿತ್ರಾತ್ಮನನ್ನು ಕಲಿಸಿಕೊಟ್ಟನು. ಹಲ್ಲೆಲೂಯಾ. ಹೇಗೆ ಕಳಿಸಿಕೊಟ್ಟರು ಅಂತೇಳಿ 26ನೇ ವಾಕ್ಯ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರನ್ನ ತಂದೆಯನ್ನು ಕಳಿಸಿಕೊಡುವ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳುವುದನ್ನು ಇದನ್ನೆಲ್ಲ ನಿಮ್ಮ ನೆನಪಿಗೆ ತರುವೆನು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ನಾವು ಮಾಡುವಂಥ ತಪ್ಪು ಮಾಡುವಾಗ ಮಾಡಬಾರ್ದಂತೇಳಿ ಖಂಡಿಸಬೇಕು. ಹಲ್ಲೆಲೂಯಾ. ಏಕೆಂದರೆ ಯೋಹಾನ 16:13. ಜಾನ್ ಚಾಪ್ಟರ್ 16:13. ಜಾನ್ ಚಾಪ್ಟರ್ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನೆನೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನು ಆಡುವನು ಮತ್ತು ಮುಂದಾಗೋ ಸಂಗತಿಗಳನ್ನು ತಿಳಿಸುವನು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಪಾಪ ಪರಿಹಾರ ಹೊಂದಿದಾಗ, ಸತ್ಯದ ಆತ್ಮನು ಬಂದಾಗ, ನಮ್ಮ ಜೀವಿತದ ಮೇಲೆ ಸತ್ಯದ ಆತ್ಮನ ಪರಿಣಾಮ ಬೀರುವಾಗ ನಮ್ಮ ಆತ್ಮದೊಂದಿಗೆ ಮಾತನಾಡುತ್ತಾನೆ. ಹಲ್ಲೆಲೂಯಾ. ನಮ್ಮ ಆತ್ಮದೊಂದಿಗೆ ಮಾತನಾಡುತ್ತೆ. ಈ ಆತ್ಮ ಪರಲೋಕಕ್ಕೆ ಹೋಗ್ತದೆ. ನಾವು ಮಾಡುವಂಥ ಶರೀರದಲ್ಲಿ ಮಾಡುವಂಥ ಎಲ್ಲ ತಪ್ಪುಗಳು ಈ ಲೋಕದಲ್ಲಿ ಶರೀರವು ಮಣ್ಣಿಗೆ ನಾಶವಾಗಿ ಹೋಗುತ್ತದೆ. ಆದರೆ ಸತ್ಯದ ಆತ್ಮನನ್ನು ಅನುಸರಿಸಿ ನಡೆಯುವಾಗ ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳೆಲ್ಲ ಆಡುವನು. ಇವತ್ತು ನಾವು ಅಯ್ಯೋ ದೇವ್ರ ವಾಕ್ಯ ಏನು ಹೇಳ್ತಾರೆ ಅಂತೇಳಿ, ಆದರೆ ಒಂದು ದಿನ ನ್ಯಾಯ ತೀರ್ಪಿನ ಮುಂದೆ ನಿಂತುಕೊಳ್ಳುವಾಗ ದೇವರ ಸೇವಕರನ್ನು ಅಥವಾ ಸೇವಕಿಯನ್ನು ಯಾರನ್ನೋ ಸಭೆಯನ್ನು ಕೇಳಲ್ಲ ನಮ್ಮ ಜೀವಿತದ ಕುರಿತು. ದೇವರು ಹೇಳ್ತಾನೆ, ಅವತ್ತು ಬೋಧಿಸಿದ ವಾಕ್ಯ ನಿನ್ನ ಕಿವಿಯೊಳಗೆ ಹೋಗದ ರೀತಿಯಲ್ಲಿ ನಿನ್ನ ಪಾಪವು ತಡೆಯಾಗಿತ್ತು.
ಆ ಪಾಪವನ್ನು ತೋರಿಸಿ ದೇವರು ಹೇಳ್ತಾನೆ, ಕೇಳಿದ್ರಲ್ಲ ನೀನು ಯಾಕೆ ಕೇಳಿಲ್ಲ? ಹಲ್ಲೆಲೂಯಾ. ದೇವರ ಮುಂದೆ ಎಲ್ಲವೂ ಬಟ್ಟ ಬಯಲು. ಹಲ್ಲೆಲೂಯಾ. ನಾವು ನೆನೆಸ್ತೀವಿ ನಮಗೇನು ಗೊತ್ತಾಗಲ್ಲ ಎಂಬುದಾಗಿ. ಆದರೆ ದೇವರ ಮಕ್ಕಳೇ, ಎಚ್ಚರಿಕೆಯುಳ್ಳವರಾಗಿರ್ರಿ. ಹಲ್ಲೆಲೂಯಾ. ಕೊನೆಯದಾಗಿ 3 ವಾಕ್ಯಗಳನ್ನು ಹೇಳಿ ನಾನು ಈ ಕಾರ್ಯವನ್ನು ಮುಗಿಸುತ್ತೇನೆ. ಇಬ್ರಿಯ 6ನೇ ಅಧ್ಯಾಯ 4-6. ಇಬ್ರಿಯ 6ನೇ ಅಧ್ಯಾಯ 4-6. ಇಬ್ರಿಯ ಚಾಪ್ಟರ್ 4-6. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಜ್ಞಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿರುತ್ತೆ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಒಂದು ಸಾರಿ ಜ್ಞಾನ ಪ್ರಕಾಶ ಅಂದರೆ ನಾವು ರಕ್ಷಣೆ ಹೊಂದಿದಾಗ ಪಾಪದ ಪರಿಹಾರದ ಅರಿವು ನಮಗೆ ಉಂಟಾಗಿತ್ತು, ಪರಲೋಕದ ದಾನದ ಅನುಭವ ಉಂಟಾಯಿತು, ಪವಿತ್ರಾತ್ಮನ ವರದಲ್ಲಿ ಪಾಲುಗಾರರಾಗಿದ್ದೇವೆ. ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗಕ್ಕೆ ನಾವು ತಿಳಿಸಲಿಕ್ಕೆ ನಮಗೆ ಅನುಭವವಾಗಿತ್ತು. ಆದರೆ ನಾವು ದೇಶಭ್ರಷ್ಟರಾಗಿ ದೇವರಿಗೆ ವಿರುದ್ಧವಾಗಿ ತಿರುಗಿದು ಮಾನಸಾಂತರ ಹುಟ್ಟದಿದ್ದರೆ ಅದು ಅಸಾಧ್ಯ. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವುದು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಹಲ್ಲೆಲೂಯಾ. ನಾವು ತಿರುಗಿ ತಪ್ಪುಗಳನ್ನು ಮಾಡಿ ತಿರುಗಿ ಅವಿಧೇಯರಾಗಿ ತಿರುಗಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ನಮ್ಮ ದೇವರನ್ನು ಶಿಲುಬೆಗೆ ಹಾಕುವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ದೇವರನ್ನು ಶಿಲುಬೆಗೆ ಹಾಕಲಿಕ್ಕೆ ಮನಸ್ಸಿರುವವರು ಇದರಲ್ಲಿ ಭಾಗಿಯಾಗಬೇಡ್ರಿ. ಹಲ್ಲೆಲೂಯಾ. ಖಂಡಿತವಾಗಿ ಹೇಳ್ತೀನಿ, ಯೇಸು ಕ್ರಿಸ್ತನನ್ನು ತಿರುಗಿ ನೀನು ಶಿಲುಬೆಗೆ ಹಾಕಬೇಕೆಂಬುದಾಗಿ ಮನಸ್ಸು ಮಾಡುವವರು ಈ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಾಗಬೇಡ್ರಿ. ನೀವು 1 ತಿಂಗಳು ತಕ್ಕೊಳ್ಳೋದಿದ್ರು 10 ತಿಂಗಳು ತಕ್ಕೊಳ್ಳೋದಿದ್ರು ನಿಮ್ಮನ್ನು ಯಾರು ಕೇಳಲ್ಲ. ಆದರೆ ಇದನ್ನು ತಕ್ಕೊಂಡ್ಮೇಲೆ ತಿರುಗಿ ನೀವು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ದೇವರು ನಮ್ಮನ್ನು ಖಂಡಿಸಿ ಆತನ ಕೋಪಕ್ಕೆ ಗುರಿಯಾಗುತ್ತೀವಿ. ಹಲ್ಲೆಲೂಯಾ. ಅದೇ ಇಬ್ರಿಯ 10ನೇ ಅಧ್ಯಾಯ 26-31. ಇಬ್ರಿಯ 10:26-31. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೋ ಇವೆ ನಮ್ಮ ಮುಂದೆ ಇರುವವು. ಮೋಶೆ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ 3 ಸಾಕ್ಷಿಗಳ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂದು ಯೋಚಿಸಿರಿ. ಮುಯ್ಯಿಗೆ ಮುಯ್ಯಿ ತೀರಿಸುವವನು
ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆನು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿದೆ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದುದು. ಹಲ್ಲೆಲೂಯ. ದೇವರ ಕೈಗೆ ನಾವು ಸಿಕ್ಕಿ ಬೀಳುವುದು ಏನಾಗಿದೆ? ಭಯಂಕರವಾದುದು. ಹಲ್ಲೆಲೂಯ. ಹಾಗಾದರೆ ಪಾಪ ಕ್ಷಮಾಪಣೆ ದೇವರು, ಪಾಪದ ದೇವರು ನಮಗೆ ಭಾಳ ಸುಲಭವಾಗಿ ಕೊಟ್ಟಿದ್ದೀವಿ ಎಂಬುದಾಗಿ ನಾವು ನಂಬುತ್ತೇವೆ. ಆದರೆ ಅದಕ್ಕಾಗಿ ಯೇಸು ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ, ಯೇಸು ನನಗೋಸ್ಕರ ಏನೆಲ್ಲ ಸಹಿಸಿದ್ದಾನೆ ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿ ನೋಡಿದರೆ ಈ ವಾಕ್ಯಗಳನ್ನು ಮನೆಗೆ ಹೋಗಿ ತಿರುಗಿ ನೀವು ಸತ್ಯದ ಪರಿಜ್ಞಾನ, ನಮಗೆಲ್ಲರಿಗೂ ಸತ್ಯದ ಪರಿಜ್ಞಾನ ಆಗಬೇಕು. ಪಾಪ ಇರುವ ವ್ಯಕ್ತಿಗೆ ಸತ್ಯದ ಪರಿಜ್ಞಾನ ಇಲ್ಲವೇ ಇಲ್ಲ. ಹಲ್ಲೆಲೂಯ. ನಾವು ಅವರಿಗೆ ಎಷ್ಟು ಬೈದರೂ ಉಗಿದ್ರೂ ಸತ್ಯದ ಪರಿಜ್ಞಾನ ತಿಳುವಳಿಕೆ ಇಲ್ಲ. ಯಾಕಂದರೆ ರಕ್ಷಣೆ ಹೊಂದಿದ ವ್ಯಕ್ತಿಗಳಿಗೆ ಸತ್ಯದ ಪರಿಜ್ಞಾನವನ್ನು ಯಾರು ಕೊಡ್ತಾರೆ? ಪವಿತ್ರಾತ್ಮನು. ಹಲ್ಲೆಲೂಯ. ಜ್ಞಾನವುಳ್ಳ ಆತ್ಮ ಯಾರು ಕೊಡ್ತಾರೆ? ಇದೆಲ್ಲವೂ ದೇವರ ಒಂದು ಭಯ. ದೇವರು ನಮ್ಮನ್ನು ಈಗ ಮಾಡಬೇಡ ಮಗನೇ, ಈಗಿರು ಅಂಥೇಳಿ ನಮ್ಮನ್ನು ಬೋಧಿಸ್ತಾನೆ. ಆದರೆ ನಾನು ಈ ವಾಕ್ಯಗಳನ್ನು ಓದುವಾಗ ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲದೆ 3 ಸಾಕ್ಷಿಗಳು ಏನು ಇಲ್ಲದ ರೀತಿಯಲ್ಲಿ ಮರಣದಂಡನೆಗೆ ಗುರಿಯಾಗಿದನು. ಹಲ್ಲೆಲೂಯ. ದೇವಕುಮಾರನ ಒಡಂಬಡಿಕೆಯನ್ನು ಸ್ಥಿರಪಡಿಸುವಂಥ ತನ್ನ ಪವಿತ್ರಾತ್ಮನ ರಕ್ತವನ್ನು ಅಶುದ್ಧವೆಂದು ಎಣಿಸಿದ ದೇವರ ಕೃಪಾವರಗಳು ಆತನನ್ನೇ ತಿರಸ್ಕಾರ ಮಾಡಿದನು. ಅವನು ಇನ್ನೂ ಎಷ್ಟು ಕ್ರೂರ ದಂಡನೆಗೆ ಪಾತ್ರನಾಗುತ್ತಾನೆ. ನಾವು ನೆನೆಸ್ತೀವಿ, ಅಯ್ಯೋ ನಮ್ಮ ಕುಟುಂಬ ಚೆನ್ನಾಗಿರುತ್ತದೆ ಅಂತೇಳಿ. ನಾವು ಒಂದು ಸಾರಿ ಕ್ಷಮೆ ಕೇಳಿದ ತಕ್ಷಣ ದೇವರು ನಮ್ಮನ್ನ ಮರಣ ಪರ್ಯಂತರವು ಕರ್ತನಿಗಾಗಿ ಸಾಕ್ಷಿ ಬೇಕು ದೇವರಿಗೆ. ಹಲ್ಲೆಲೂಯ. ಪಾಪ ಅಂತ ಹೇಳಿದರೆ ಪಾಪ ಒಂದು ಕ್ಷಣ ನಾವು ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ತೀವಿ. ಆದರೆ ಮರಣದಂಡನೆಯು ನಮ್ಮ ತಲೆಮಾರುಗಳ ಮೇಲೆ ಬೀಳುತ್ತದೆ. ಹಲ್ಲೆಲೂಯ. ನಾನು ಮಾಡಿದ ತಪ್ಪಿನಿಂದ ನನ್ನ ಸಂತತಿಯವರು ದೇವರ ಕೋಪಕ್ಕೆ ಗುರಿಯಾಗಬಾರ್ದು. ಹಲ್ಲೆಲೂಯ. ನನ್ನ ಸಂತತಿಯವರು ದುಃಖಕ್ಕೊಳಗಾಗಬಾರದು. ಏಕೆಂದರೆ ನನ್ನ ದೆಸೆಯಿಂದ ಅವರು ದುಃಖಕ್ಕೊಳಗಾದರೆ ಕರ್ತನ ದಂಡನೆಗೆ ಅವರು ಗುರಿಯಾಗುತ್ತಾರೆ. ಹಲ್ಲೆಲೂಯ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಮುಯಿ ತೀರಿಸುವುದು ನನ್ನ ಕೆಲಸ. ನಾವೆಷ್ಟು ಮುಯಿ ತೀರಿಸ್ತೀವಿ ನಾವು ದೇವರಿಗೆ. ನಾವು ನೆನೆಸ್ತೀವಿ, ನೀನು ಹಿಂಗೆ ಹೇಳ್ತೀಯಾ, ನಾನು ಹಿಂಗೆ ಮಾಡ್ತೀನಿ. ಉಲ್ಟಾ ತಿರುಗಿ ನಿಂತ್ಕೊಳ್ಳೋದು. ನೀನು ಹಿಂಗೆ ಹೇಳ್ತೀಯಾ, ನಾನು ಹಿಂಗೆ ಮಾಡ್ತೀನಿ, ಮಾಡು. ಆದರೆ ದೇವರ ಕೋಪದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗಲ್ಲ. ಹಲ್ಲೆಲೂಯ. ಕೊನೆಯ ವಾಕ್ಯ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರ. ಜೀವ ಸ್ವರೂಪನಾದ ದೇವರ ಕೈಗಳಿಗೆ ನಾವು ಸಿಕ್ಕಿ ಬೀಳದಂತೆ ದೇವರೇ ನನ್ನನ್ನು ಕಾಪಾಡು. ಏಕೆಂದರೆ ದೇವರು ಕೊಟ್ಟಂಥ ರಕ್ಷಣೆ ಅದು ಪರಿಶುದ್ಧವಾದುದು, ಸತ್ಯವಾದುದು. ದೇವರು ನಮಗೆ ದಯಪಾಲಿಸಿದ ಈ ರಕ್ಷಣೆಯನ್ನು ನಾವೆಂದಿಗೂ ಕಳಕೊಳ್ಳುವರಾಗಿರಬಾರದು. ಹಲ್ಲೆಲೂಯ. ಅದರಿಂದ ಕರ್ತನ ಭೋಜನ ಸಂಸ್ಕಾರ ನಮ್ಮ ಮುಂದೆ ಇರುವಾಗ ದೇವರ ಮುಂದೆ ನಾವೆಲ್ಲರೂ ಎದ್ದು ನಿಂತುಕೊಂಡು, ದೇವರೇ